ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ಇವತ್ತು ನಾನು ವೇಸ್ಟ್ ಆಗುವಂಥ ಡ್ರಿಪ್ಪಿನ ಪೈಪು ಅಥವಾ ಯಾವುದಾದ್ರೂ ಪೈಪು ಮನೆಯಲ್ಲಿ ವೇಸ್ಟ್ ಆಗೋದಿರುತ್ತಲ್ಲ, ಅದನ್ನು ಬಳಸ್ಕೊಂಡು ಒಂದು ಹ್ಯಾಂಗಿಂಗ್ ಪಾಟನ್ನೆಲ್ಲ ನೇತು ಹಾಕಲಿಕ್ಕೆ ಹೋಲ್ಡರ್ನ ತಯಾರು ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಮಾಡಿ ನೋಡಿ. ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಗಾರ್ಡನಿಂಗ್ ಐಡಿಯಾಸ ಮತ್ತು ಗಾರ್ಡನಿಂಗಲ್ಲಿ ಗಿಡಗಳನ್ನು ಹೇಗೆ ಬೆಳೆಸೋದು ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯ ವಿಡಿಯೋಗಳನ್ನು ಹಾಕಿದ್ದೀನಿ ನೋಡಿ. ನಾನು ಈ ರೀತಿ ಡ್ರಿಪ್ಪಿನ ಪೈಪನ್ನು ವೇಸ್ಟ್ ಆಗೋದನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಯಾವುದೇ ರೀತಿ ಪೈಪನ್ನು ಬೇಕಾದರೂ ತೊಗೊಳ್ಳಿ, ಇಲ್ಲ ಹೊಸದಾಗಿ ಬೇಕಾದರೂ ತೊಗೋಬೋದು. ಅದನ್ನು ನೋಡಿ, ನಾವು ಒಂದು ತುಂಬ ಉದ್ದವೇನು ತಗೊಳ್ಳೋದು ಬೇಕಾಗಲ್ಲ. ಇದು ನಾನು 3 ಮಡಿಕೆಯಲ್ಲಿ ತಗೊಳ್ತೀನಿ, ಹಾಗಾಗಿ ಒಂದು ಅಳತೆಯಲ್ಲಿ ಕಟ್ ಮಾಡ್ಕೋತೀನಿ. ನೋಡಿ, ಕೆಳಗಡೆ ತುದಿ ಎಲ್ಲ ಒಡೆದಿದೆ, ಅದನ್ನು ನಾನು ಕಟ್ ಮಾಡ್ಕೊಬಿಡ್ತೀನಿ. ನಿಮಗೆ ಉದ್ದ ಎಷ್ಟು ಬೇಕು ಅಂತ ನೋಡಿಕೊಂಡು ತಗೊಳ್ಳಿ. ನಾನು ಇಷ್ಟು ಉದ್ದನ್ನು ತೊಗೊಂಡಿದ್ದೀನಿ ನೋಡಿ. ಈ ರೀತಿ ನಾನು ಅದನ್ನು ಫೋಲ್ಡನ್ನು ಮಾಡ್ತೀನಿ. ಅಂದರೆ ನೋಡಿ, ಈ ರೀತಿ ರೋಲನ್ನು ಮಾಡ್ತೀನಿ. ನೋಡ್ತಾ ಹೋಗಿ, ನಾನು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಮಾಡ್ತಾ ಹೋಗಿ. ನೋಡಿ, ಇದು 1 ರೌಂಡ್ ಮಾಡ್ಕೋತೀನಿ. ನಾನು ಇಲ್ಲಿ ಇದೇ ರೀತಿ 3 ರೌಂಡ್ ಮಾಡ್ಕೋತೀನಿ. ಆ ಪೈಪಿಂದ 3 ರೌಂಡ್ ಮಾಡಿಕೊಂಡು 3 ರೌಂಡ್ ಬೇಕಾಗತ್ತೆ. ಅಲ್ಲಿ ನಾವು ಕೆಳಗಡೆ ಹ್ಯಾಂಗಿಂಗ್ ಪಾಟು ಅಥವಾ ಪಾಟ್ಗಳನ್ನು ಇಡಬೇಕಾದ್ರೆ ಒಂದು 3 ಅಥವಾ 4 ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ 3 ರೌಂಡ್ ತಗೊಂಡು ಮೇಲ್ಗಡೆ ಕಟ್ಕೊಬಿಡ್ತೀನಿ. ನೋಡಿ, ಈ ರೀತಿ ಕೆಳಗಡೆ ಈ ರೀತಿ ಬರಬೇಕು. ನೋಡಿ, ಈ ರೀತಿ ಮೇಲ್ಗಡೆ ನಾನು ಕಟ್ಕೋತೀನಿ. ನಾನು ಅಲ್ಲಿ ಹಿಡ್ಕೊಂಡಿದ್ದೀನಲ್ಲ, ಅಂದರೆ ಫೋಲ್ಡ್ ಮಾಡಿದ್ದೀನಲ್ಲ, ಆ ಫೋಲ್ಡಲ್ಲಿ ಇಲ್ಲಿ ಒಂದು ದಾರದ ಸಹಾಯದಿಂದ ಗಂಟನ್ನು ಹಾಕ್ಕೋತೀನಿ ಸದ್ಯಕ್ಕೆ. ಆಮೇಲೆ ನಾವು ಅದನ್ನು ಸರಿ ಮಾಡ್ಕೋಬೋದು. ಕೆಳಗಡೆ ಸ್ವಲ್ಪ ದೊಡ್ಡ ಸಣ್ಣ ಎಲ್ಲ ಇದ್ದರೆ ನಾವು ಮೇಲ್ಗಡೆ ಗಂಟನ್ನು ಹಾಕ್ಕೊಂಡು ಅದನ್ನು ಸರಿ ಮಾಡ್ಕೋಬೋದು. ನೀವು ಬೇಕಾದರೆ ಇದು ಪೈಪ್ ಅಂತ ಕಾಣಬಾರ್ದು ಅಂದರೆ ಇದಕ್ಕೆ ಈ ಕತ್ತದ ಹುರಿ ಇರುತ್ತಲ್ಲ, ಅದರಿಂದ ಬೇಕಾದರೆ ನೀವು ರೋಲನ್ನು ಮಾಡ್ಬೋದು, ಅಂದರೆ ಫೋಲ್ಡನ್ನು ಮಾಡ್ಬೋದು. ಇಲ್ಲ ಬಟ್ಟೆ ದಾರದಿಂದ ನೀವು ಅದನ್ನು ಫೋಲ್ಡ್ ಮಾಡ್ಕೋಬೋದು. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಅದು ಕಪ್ಪು ಪೈಪ್ ಇದೆಯಲ್ಲ, ಹಾಗಾಗಿ ನಾನು ಹಾಗೇ ಇರಲಿ ಅಂತ ಅದಕ್ಕೆ ಯಾವುದೇ ರೀತಿ ಪೇಂಟನ್ನು ಕೂಡ ಹಚ್ಚಲಿಲ್ಲ. ನೀವು ಬೇಕಾದರೆ ಪೇಂಟನ್ನು ಕೂಡ ಇದಕ್ಕೆ ಹಚ್ಕೋಬೋದು. ನೋಡಿ, ಈ ರೀತಿ ಫೋಲ್ಡನ್ನು ಮಾಡಿಕೊಂಡು ನಾನು ಇಲ್ಲಿ ಗಂಟನ್ನು ಹಾಕ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ನಾನು ಹೇಗೆ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ಹಾಗೆ ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ ಲಿಂಕ್ ಬೇಕಾದರೆ, ಗೊಬ್ಬರಗಳು ಬೇಕಾದರೆ ಆನ್ಲೈನಲ್ಲಿ ಸಿಗುತ್ತೆ. ನಾನು ಫ್ಲಿಪ್ಕಾರ್ಟ್ ಲಿಂಕನ್ನು ಹಾಕ್ತೀನಿ, ಬೇಕಾದರೆ ತಂದ್ಕೊಳ್ಳಿ. ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಲಿಂಕನ್ನು ಹಾಕ್ತೀನಿ. ನೋಡಿ, ಈ ರೀತಿ ಗಂಟನ್ನು ಹಾಕ್ಕೋತೀನಿ. ಆಮೇಲೆ ಅದನ್ನು ಸರಿ ಮಾಡ್ಕೋಬೋದು. ಕೆಳಗಡೆ ಎಳೆದು ಸರಿ ಮಾಡ್ಕೋಬೋದು. ಸ್ವಲ್ಪ ಉದ್ದಗೆ ಡಾಲ ಆದರೆ ಕೆಳಗಡೆ ಸರಿ ಮಾಡಿಕೊಂಡು, ಕೆಳಗಡೆ ಕೂಡ ನಾವು ಏನು ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ಮತ್ತೊಂದು ದಾರದಿಂದ ಕೂಡ ನಾನು ಇಲ್ಲಿ ಗಂಟನ್ನು ಹಾಕ್ತೀನಿ, ಅದು ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಈ ರೀತಿ 2 ಸೈಡಲ್ಲೂ ಆ ಗಂಟನ್ನು ಹಾಕ್ಕೋತೀನಿ. ಈಗ ನಾವು ಕೆಳಗಡೆ ಆ ಪೈಪನ್ನು ಎಳೆದು ಸರಿ ಮಾಡ್ಕೋಬೇಕು. ನೋಡಿ, ಒಂದೇ ಲೆವೆಲಲ್ಲಿ ಬಂದರೆ ಸಾಕಾಗತ್ತೆ, ಅದು ಚೆನ್ನಾಗಿರುತ್ತೆ. ಅದಿಲ್ಲ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಇರೋದನ್ನು ಸ್ವಲ್ಪ ಗಿಡ್ಡ ಮಾಡ್ಕೋಬೋದು, ಮಧ್ಯದ ಸ್ವಲ್ಪ ಉದ್ದ ಮಾಡ್ಕೋಬೋದು. ಆ ರೀತಿ ಮಾಡ್ಕೋಬೇಕು. ಹಾಗೆ ನೋಡಿ, ನಾನಿಲ್ಲಿ ವೇಸ್ಟ್ ಆಗಿರುವಂಥ ಒಂದು ಈ ಚಾರ್ಜಿಂಗ್ ವಯರು ಅಥವಾ ಕೇಬಲು ಏನಾದರೂ ಇರುತ್ತಲ್ಲ, ಅದನ್ನು ತಗೊಂಡು ನಾನಿಲ್ಲಿ ಗಂಟನ್ನು ಹಾಕ್ಕೋತೀನಿ. ಅದು ಸ್ವಲ್ಪ ಅಂದರೆ ಗಟ್ಟಿಯಾಗಿ ಬರುತ್ತೆ, ಮತ್ತು ನಾವು ಅದನ್ನು ಗಂಟು ಹಾಕಿದಾಗ ಸ್ವಲ್ಪ ಬಿಟ್ಟು ಬಿಟ್ಟು ಬರುತ್ತೆ ಅಂತ ಈ ರೀತಿ ದಾರನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ವಯರ್ನ ತೊಗೊಂಡಿದ್ದೀನಿ. ಇದು ಕೇಬಲ್ಲು. ಈ ರೀತಿ ತೊಗೊಂಡ್ರೆ ಚೆನ್ನಾಗಿ ಅದು ನಿಂತ್ಕೊಳ್ಳುತ್ತೆ ಅಂತ ಈ ರೀತಿದ ತೊಗೊಂಡು ನಾನು ನೋಡಿ ಇಲ್ಲಿ ಸ್ವಲ್ಪ ಬಿಟ್ಟು ಬಿಟ್ಟು ಗಂಟನ್ನು ಹಾಕ್ತೀನಿ. ಈ ರೀತಿ ಗಂಟನ್ನು ಹಾಕಿದಾಗ ಅಲ್ಲಿ ನಾವು ಪಾಟನ್ನಾಗಲಿ ಯಾವುದೇ ಒಂದು ಹ್ಯಾಂಗಿಂಗ್ ಪಾಟು ಆ ರೀತಿ ಇದನ್ನ ಇಡೋಕ್ಕೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಅದು ಗ್ಯಾಪ್ ಬರಬೇಕು. ಆ ರೀತಿ ನಾವು ಇಲ್ಲಿ ಗಂಟನ್ನು ಹಾಕ್ಕೋಬೇಕು. ನೋಡಿ, ಇಷ್ಟು ಗ್ಯಾಪ್ ಇರಬೇಕು. ಈ ರೀತಿ ಗಟ್ಟಿ ವಯರ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ಪ್ಯಾಕಿಂಗ್ ವಯರ್ ಬರುತ್ತಲ್ಲ, ಅದನ್ನು ಕೂಡ ನಾವು ಇಲ್ಲಿ ತೊಗೋಬೋದು. ನೋಡಿ, ಒಂದು ಪೈಪಿಂದ ಮತ್ತೊಂದು ಪೈಪಿಗೆ ಎಷ್ಟು ಗ್ಯಾಪನ್ನು ಬಿಟ್ಟು ನಾನಲ್ಲಿ ಗಂಟನ್ನು ಹಾಕಿದ್ದೀನಿ ಅಂತ, ಇಷ್ಟು ಗ್ಯಾಪನ್ನು ಬಿಟ್ಟುಕೊಂಡ್ರೆ ಅದು ಸ್ವಲ್ಪ ಲೂಸಾಗಿ ಬರುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಹಾಗೆ ನಾವಿಲ್ಲಿ ಒಂದು 3-4 ಅಥವಾ ಗಂಟುಗಳನ್ನು ಹಾಕಿ ಈ ರೀತಿ ಮಾಡ್ಕೋಬೇಕಾಗತ್ತೆ. 3 ರೌಂಡು ಅಥವಾ 4 ರೌಂಡು. ನೋಡಿ, ನಾನು ಇಲ್ಲಿ 2 ಹಾಕ್ಕೊಂಡಿದ್ದೀನಿ, ಇನ್ನೂ ಒಂದು ಹಾಕ್ತೀನಿ. 4 ಅಥವಾ 5 ಆ ಪಾಟ್ ನಾವು
ಇಡಬೇಕಾದ್ರೆ ಅಲ್ಲಿ ನಿಂತ್ಕೊಳ್ಬೇಕು ಅಂತ ಈ ರೀತಿ ಗಂಟುಗಳನ್ನು ಹಾಕಿ ಮಾಡ್ಕೋತೀನಿ. ನೀವು ಬೇಕಾದರೆ ಯಾವುದಾದ್ರೂ ಒಂದು ಪ್ಲೇಟನ್ನು ಇಟ್ಟು ಅಲ್ಲಿ ನೀವು ಗಂಟನ್ನು ಹಾಕ್ಕೋಬೋದು. ಅಂದರೆ ಯಾವುದಾದ್ರೂ ಬೇಡದೇ ಇರೋವಂಥ ಪ್ಲೇಟು ಅಥವಾ ಈ ಬಾಟ್ಲನ್ನೇ ಇಟ್ಟು ಅಲ್ಲಿ ನೀವು ಆ ಪೈಪಿಗೆ ಹೋಲ್ಡ್ ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನು ಪಾಟನ್ನು ಇಟ್ಟ ಮೇಲೆ ಚೆನ್ನಾಗಿ ಕಾಣಿಸುತ್ತೆ, ನೀವು ನೋಡ್ಬೋದು. ನಾನಿಲ್ಲಿ ನೋಡಿ ಈ ರೀತಿ 4 ಲೇಯರಲ್ಲಿ ಗಂಟನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಬಂದಿದೆ ನೋಡಿ. ಈ ರೀತಿ ಬಂದಮೇಲೆ ನಾನಿಲ್ಲಿ ನೋಡಿ, ಇಲ್ಲಿ ನಾವು ಯಾವುದೇ ಪಾಟನ್ನಾದರೂ ಇಟ್ಕೊಳ್ಳೋಕ್ಕೆ ಬರುತ್ತೆ, ಇಲ್ಲ ಅಂದರೆ ಬರಲ್ಲ, ಬರೀ ಪೈಪಲ್ಲಿ ಬರಲ್ಲ ಅಂತ ಈ ರೀತಿ ಮಾಡ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಇದೆಲ್ಲ ಕಾಣಿಸುತ್ತಲ್ಲ, ಹಾಗಾಗಿ ಅಲ್ಲಿ ನಾನು ನೋಡಿ ಬಟ್ಟೆಯ ಒಂದು ಸ್ಟ್ರಿಪ್ಪನ್ನು ತಗೊಂಡು ನೋಡಿ ಈ ರೀತಿ ಅಲ್ಲಿ ನಾನು ಫೆವಿಕಲ್ನ ಹಾಕಿ ನೋಡಿ ಈ ರೀತಿ ಫೆವಿಕಲ್ನ ಹಾಕ್ಕೊಂಡು ಈ ಪೈಪಲ್ಲಿ ಕಾಣಿಸುತ್ತಲ್ಲ ನಾವು ಅಲ್ಲಿ ಫೋಲ್ಡ್ ಮಾಡಿರೋದು, ಹಾಗಾಗಿ ಬಟ್ಟೆಯ ದಾರದಿಂದ ಈ ರೀತಿ ಚೆನ್ನಾಗಿ ಸುತ್ತುತ್ತೀನಿ. ನೀವು ಇಡೀ ಪೈಪಿಗೂ ಬೇಕಾದರೂ ಇದೇ ರೀತಿ ಸುತ್ತಕೊಂಡು ಮಾಡ್ಬೋದು, ಆಮೇಲೆ ಮತ್ತೆ ಇದೇ ರೀತಿ ಮಾಡ್ಬೋದು. ನಾನಿಲ್ಲಿ ಅದು ಬ್ಲ್ಯಾಕ್ ಇದೆಯಲ್ಲ ಪೈಪು, ಹಾಗಾಗಿ ನಾನಲ್ಲಿ ಯಾವುದೇ ರೀತಿಯ ಬಟ್ಟೆನ ಸುತ್ತಿಲ್ಲ. ನೋಡಿ ಈ ರೀತಿ ಗಟ್ಟಿಯಾಗಿ ಸುತ್ತಕೊಂಡು ಬರಬೇಕು. ನೀವು ಮತ್ತೆ ಮತ್ತೆ ಬೇಕಾದರೂ ಫೆವಿಕಲ್ನ ಹಚ್ಬೋದು. ನಾನು ಇಲ್ಲೆಲ್ಲ ಫೆವಿಕಲ್ ಹಚ್ಚಿಲ್ಲ, ಅದು ಗಟ್ಟಿಯಾಗಿ ಸುತ್ತಕೊಂಡಿದ್ದೀನಿ. ನೋಡಿ ಈ ರೀತಿ ಲಾಸ್ಟಲ್ಲಿ ಕೂಡ ಫೆವಿಕಲ್ನ ಹಾಕಿ ಫಿಕ್ಸ್ ಮಾಡ್ತೀನಿ. ನಾನಲ್ಲಿ ಪೈಪನ್ನು ಫೋಲ್ಡ್ ಮಾಡಿರುವಂಥ ಜಾಗ ಎಲ್ಲ ಕವರ್ ಮಾಡಿ ಈ ಬಟ್ಟೆನ ಸುತ್ತುತ್ತೀನಿ. ನೋಡಿ ಈ ರೀತಿ ಗಟ್ಟಿಯಾಗಿ ಸುತ್ತಬೇಕು, ಅದಿಲ್ಲ ಅಂದರೆ ಲೂಸ್ ಆದರೆ ಅದು ಬಿಟ್ಕೊಬಿಡತ್ತೆ. ನೋಡಿ ಈ ರೀತಿ ಮತ್ತೆ ಅಲ್ಲಿ ಫೆವಿಕಲ್ನ ಒಂದು ಗಂಟನ್ನು ಹಾಕಿ ಆಮೇಲೆ ಗಟ್ಟಿ ಬರುತ್ತಲ್ಲ, ಹಾಗಾಗಿ ಗಂಟನ್ನು ಹಾಕಿ ಆಮೇಲೆ ನಾನು ಅದರಲ್ಲಿ ಫೆವಿಕಲ್ಲಿಂದ ಆ ದಾರ ಕಾಣದೇ ಇರೋ ಹಾಗೆ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ಕಾಣಿಸುತ್ತೆ ನೋಡಿ. ನೀವು ಬೇಕಾದರೆ ಇಲ್ಲಿ ಕಲರ್ ದಾರನ ಸುತ್ತಬೋದು, ಅಂದರೆ ಬಟ್ಟೆನ ಸುತ್ತಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಫೆವಿಕಲ್ನ ಹಚ್ಚಿ ಅಲ್ಲಿ ನಾನು ಕಟ್ಟಿರೋದು ಕಾಣದೇ ಇರೋ ಹಾಗೆ ಮಾಡ್ತೀನಿ. ನೋಡಿ ಯಾವುದೇ ರೀತಿ ಪಾಟ್ ಬೇಕಾದರೂ ಇಡ್ಬೋದು. ನಾವು ಇಲ್ಲಿ ತೆಂಗಿನ ನಾರಿಂದ ಪಾಟನ್ನು ಮಾಡಿದ್ದೀವಲ್ಲ, ಅಂದರೆ ಗಿಡಗಳನ್ನು ಕೊಕೆಡ ಥರ ಮಾಡಿದ್ದೀವಲ್ಲ, ಅದನ್ನು ಕೂಡ ನೀವು ಈ ರೀತಿ ಹೋಲ್ಡ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ರೀತಿ ಇಲ್ಲಾಂದರೆ ನಾನು ಪೇಂಟ್ ಬಕೆಟಿಂದ, ಅಂದರೆ ಪೇಂಟ್ ಡಬ್ಬದಿಂದ ಹ್ಯಾಂಗಿಂಗ್ ಪಾಟ್ ಮಾಡಿದ್ನಲ್ಲ, ಅದನ್ನು ಕೂಡ ನೀವು ಇಲ್ಲಿ ಇಟ್ಕೋಬೋದು, ತುಂಬ ಚೆನ್ನಾಗೇ ಕಾಣಿಸುತ್ತೆ. ನೋಡಿ ಇದನ್ನು ನಾನು ಇಲ್ಲಿ ಇಡ್ತೀನಿ, ಇಟ್ಟು ತೋರಿಸ್ತೀನಿ. ನೋಡಿ ಈ ರೀತಿ ಪಾಟ್ಗಳನ್ನೆಲ್ಲ ನಾವು ಇಲ್ಲಿ ಜೋಡಿಸಿ ಇಡ್ಬೋದು. ಹಾಗೆ ಮತ್ತು ನಾವು ಎಲ್ಲಿ ಬೇಕೋ ಅಲ್ಲಿ ನಾವು ಇದನ್ನು ಹ್ಯಾಂಗ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮಾಡಿ ನೋಡಿ. ಮತ್ತು ನೀವು ಇಲ್ಲಿ ಯಾವುದೇ ರೀತಿ ಪಾಟ್ಗಳನ್ನು ಬೇಕಾದರೂ ಇಲ್ಲಿ ಇಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ರೀತಿದು. ಈ ರೀತಿ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್.